ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ತುಂಬ ಜನಕ್ಕೆ ಯೂಟ್ಯೂಬಿಂದ ಇತ್ತೀಚೆಗೆ ಇನ್ಅಥೆಂಟಿಕ್ ಕಂಟೆಂಟ್ ಯುವರ್ ಚಾನಲ್ ಆ್ಯಸ್ ನೋ ಮಾನಿಟೈಸೇಷನ್ ಲಾಂಗರ್ ಅಂಥೇಳಿ ಬಂದಿರುತ್ತೆ. ನೋಡೋಣ, ನನ್ನ ಚಾನಲ್ಗೂ ಕೂಡ ಆ ರೀತಿ ಒಂದು ಯೂಟ್ಯೂಬ್ ಮೆಸೇಜ್ ಬಂದಿದೆ ಮೇಲಿಗೆ. ಸೊ ಈಗ ನಾನು YT ಸ್ಟುಡಿಯೋನ ಓಪನನ್ನು ಮಾಡ್ಕೊಳ್ತೀನಿ. ಇದು ನನ್ನ YT ಸ್ಟುಡಿಯೋ. ಸೊ ಇಲ್ಲಿ ಅರ್ನ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ. ಈ ಅರ್ನ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನನಗೆ ಬಂದಿರತಕ್ಕಂಥ ಮೆಸೇಜು ಈ ರೀತಿ ಇದೆ: ಯುವರ್ ಚಾನಲ್ ಈಸ್ ನಾಟ್ ಕರೆಂಟ್ಲಿ ಏಬಲ್ ಟು ಅರ್ನ್. ವಾಟ್ ಹ್ಯಾಪಂಡ್ ಅಂತಕ್ಕಂಥ ಶೀರ್ಷಿಕೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಆಫ್ಟರ್ ರಿವ್ಯೂವಿಂಗ್ ಯುವರ್ ಚಾನಲ್ ಯೂಸಿಂಗ್ ಎ ಕಾಂಬಿನೇಷನ್ ಆಫ್ ಆಟೋಮೇಟೆಡ್ ಸಿಸ್ಟಮ್ಸ್ ಆ್ಯಂಡ್ ಹ್ಯೂಮನ್ ರಿವ್ಯೂವರ್ಸ್ ವಿ ಫೌಂಡ್ ದಟ್ ಇಟ್ ಡಸ್ ನಾಟ್ ಫಾಲೋ ಯೂಟ್ಯೂಬರ್ಸ್ ಚಾನಲ್ ಮಾನಿಟೈಸೇಷನ್ ಪಾಲಿಸಸ್. ಅಂದರೆ ಯೂಟ್ಯೂಬ್ ಅವರು ಮಾನಿಟೈಸೇಷನ್ ಪಾಲಿಸೀಸ್ ಏನಿದೆ ಅದನ್ನು ನಾನು ಪಾಲಿಸಿಲ್ಲ ಅನ್ನೋದಕ್ಕೆ ಬಂದಿದೆ. ಏನಂತ ಬಂದಿದೆ? ರಿವ್ಯೂವರ್ ಫೀಡ್ಬ್ಯಾಕ್ ಏನಿದೆ, ರಿವ್ಯೂವರ್ ಫೀಡ್ಬ್ಯಾಕಲ್ಲಿ ಇನ್ಅಥೆಂಟಿಕ್ ಕಂಟೆಂಟ್ ಅಂತಿದೆ. ಹಾಗಾದರೆ ಏನು ಇನ್ಅಥೆಂಟಿಕ್ ಕಂಟೆಂಟ್ ಅಂತ ನಾವು ನೋಡೋದಾದರೆ ಇಲ್ಲಿ ನೋಡೋಣ. ಇನ್ಅಥೆಂಟಿಕ್ ಕಂಟೆಂಟಲ್ಲಿ ಪಾಲಿಸಿ ಡೀಟೇಲ್ಸಲ್ಲಿ ಅವರು ಕೊಟ್ಟಿದ್ದಾರೆ: ಕಂಟೆಂಟ್ ದಟ್ ಅಪಿಯರ್ಸ್ ಮಾಸ್ ಪ್ರೊಡ್ಯೂಸ್ಡ್ ಆರ್ ರಿಪಿಟೇಟಿವ್ ಟು ಇನ್ಕ್ರೀಸ್ ವ್ಯೂವರ್ಸ್ ವಿತೌಟ್ ಆ್ಯಡಿಂಗ್ ಸಿಗ್ನಿಫಿಕೇಷನ್ ಎಜುಕೇಷನಲ್ ಆರ್ ಅದರ್ ವ್ಯಾಲ್ಯೂ. ಅಂದರೆ ಶಿಕ್ಷಣ ಮತ್ತು ಬೇರೆ ಮೌಲ್ಯವನ್ನು ಕೊಡ್ತಕ್ಕಂಥ ವೀಡಿಯೋಸನ್ನು ನೀವು ಅಪ್ಲೋಡ್ ಮಾಡಿಲ್ಲ. ಎಲ್ಲರೂ ಕೂಡ ಅಪ್ಲೋಡ್ ಮಾಡಿರೋದನ್ನೇ ನೀವು ಮಾಡ್ತಾಯಿದ್ದೀರಾ. ಇದನ್ನು ವ್ಯೂಸ್ ಬರೋದಕ್ಕೋಸ್ಕರ ನೀವು ಮಾಡಿದ್ದೀರಾ ಅಂತೇಳಿ ನೋಟ್ ಕೊಟ್ಟರೆ. ಯುವರ್ ಅನ್ಪೇಯ್ಡ್ ಅರ್ನಿಂಗ್ಸ್ ಮೇ ಬಿ ವಿತ್ಹೆಲ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಆ್ಯಂಡ್ ಅಪ್ಲಿಕೇಬಲ್ ಪಾಲಿಸೀಸ್. ಅಂದರೆ ಅನ್ಪೇಯ್ಡ್, ಈಗ ನಮಗೆ ಬರದೇ ಇರತಕ್ಕಂಥ ಏನು ಮಾನಿಟೈಸೇಷನ್ ಅಮೌಂಟ್ ಇದೆ ಅದನ್ನು ಹಾಗೇ ಹೋಲ್ಡನ್ನು ಮಾಡಿಟ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಜೊತೆಗೆ ಮುಂದುವರೆದು ನಾವು ನೋಡಿದಾಗ ಇಯರ್ ವಾಟ್ ಯು ಕ್ಯಾನ್, ಈ ರೀತಿ ಬಂದಾಗ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆಪ್ಷನ್ 1 ಮೊದಲನೇ ಆಪ್ಷನ್ ಕೊಟ್ಟಿದ್ದಾರೆ, ಅಪೀಲ್ ಇಫ್ ಯು ಥಿಂಕ್ ದಟ್ ವಿ ಮೇಡ್ ಎ ಮಿಸ್ಟೇಕ್. ಅಂದರೆ ಯೂಟ್ಯೂಬರ್ ಏನಾದ್ರು ಕೂಡ ಮಿಸ್ಟೇಕ್ ಮಾಡಿದರೆ ಅಪೀಲನ್ನು ಮಾಡ್ಬೋದು. ಇಫ್ ಯು ಥಿಂಕ್ ದಟ್ ವಿ ಮೇಡ್ ಎ ಮಿಸ್ಟೇಕ್ ಸೆಂಡ್ ಆ್ಯನ್ ಅಪೀಲ್ ಟೆಲ್ಲಿಂಗ್ ಅಸ್ ವೈ. ವಿ ವಿಲ್ ರಿವ್ಯೂ ಯುವರ್ ಅಪೀಲ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ವಿತ್ ಎ ಡಿಸಿಷನ್ ವಿತಿನ್ 14 days. ಅಂದರೆ ನಾವು ಅಪೀಲನ್ನು ಮಾಡಿದಂಥ 14 ದಿನಗಳ ಒಳಗಡೆ ಯೂಟ್ಯೂಬರು ನಮಗೆ ಮಾಹಿತಿಯನ್ನು ನೀಡ್ತಾರೆ ಏನಾಗಿದೆ ಅಂತಕ್ಕಂಥದ್ದು, ಮತ್ತು ಅಪೀಲ್ ಕುರಿತು. ಓನ್ಲಿ ಚೂಸ್ ದಿಸ್ ಆಪ್ಷನ್ ಇಫ್ ಯು ಹ್ಯಾವ್ ನಾಟ್ ಡಿಲೀಟೆಡ್ ಎನಿ ವಿಡಿಯೋಸ್ ಸಿನ್ಸ್ ಯುವರ್ ಚಾನಲ್ ವಾಸ್ ಸಸ್ಪೆಂಡೆಡ್ ಫ್ರಮ್ ಮಾನಿಟೈಸಿಂಗ್. ಸೊ ಇದನ್ನು ಯಾವಾಗ ನಾವು ಅಪೀಲ್ ಮಾಡಬೇಕಪ್ಪ ಅಂತೇಳಿದರೆ, ನಾವು ಏನಾದರೂ ಕೂಡ ವಿಡಿಯೋನ ಈ ಒಂದು ಮೆಸೇಜ್ ಬಂದ ನಂತರ ನಾವು ಯಾವುದೇ ರೀತಿಯ ವಿಡಿಯೋಗಳನ್ನು ಡಿಲೀಟನ್ನು ಮಾಡಿರಬಾರ್ದು, ಮತ್ತು ವೀಡಿಯೋಸ್ಗಳಲ್ಲಿ ಯಾವುದೇ ರೀತಿಯ ಎಡಿಟನ್ನು ಕೂಡ ನಾವು ಮಾಡಿರಬಾರ್ದು. ಹೇಗಿರುತ್ತೋ ಚಾನಲ್ ಹಾಗೆ ಬಿಟ್ಟಿದ್ರೆ ಮಾತ್ರ ನಾವು ಅಪೀಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಫ್ ಯು ಡೋಂಟ್ ಸಕ್ಸಸ್ಫುಲಿ ಅಪೀಲ್ ಯುವರ್ ಸಸ್ಪೆನ್ಷನ್ ಫ್ರಮ್ ದಿಸ್ ಚಾನಲ್ ಎನಿ ಅದರ್ ಚಾನಲ್ಸ್ ದಟ್ ಯು ಮೇ ಅಪ್ರೇಟ್ ಟು ಆಲ್ಸೋ ಟು ರಿಸ್ಕ್ ಸಸ್ಪೆನ್ಷನ್ ಫ್ರಮ್ YPP. ಅಂದರೆ ನಾವೇನಾದ್ರು ಹೆಚ್ಚು ಚಾನಲ್ ಮಾಡಿದರೂ ಕೂಡ ಅವರೊಂದು ಏನು ಸಕ್ಸಸ್ಫುಲ್ ಅಂತ ಬಂದಿಲ್ಲ ಅಂದರೆ ಬೇರೆ ರೀತಿ ನಾವು ಅರ್ನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಫ್ ಯು ಡೋಂಟ್ ಸಕ್ಸಸ್ಫುಲ್ ಅಪೀಲ್ ಯುವರ್ ಸಸ್ಪೆನ್ಷನ್ ಫಾರ್ ದಿಸ್ ಚಾನಲ್ ಎನಿ ಅದರ್ ಚಾನಲ್ಸ್ ದಟ್ ಯು ಮೇ ಆಪ್ರೇಟ್ ಆಫ್ ಆಲ್ಸೋ ಟು ರಿಸ್ಕ್ ಸಸ್ಪೆನ್ಷನ್. ಅಂದರೆ ಒಂದಕ್ಕಿಂತ ಹೆಚ್ಚು ಚಾನಲ್ನ ಮಾಡಿರ್ತೀವೋ ಅದನ್ನು ಕೂಡ ನಾವು ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ಸ್ಟಾರ್ಟ್ ಅಪೀಲಲ್ಲಿ ಯಾವ ರೀತಿ ಇರುತ್ತೆ ನೋಡ್ತಾ ಹೋಗೋಣ. ಏನು ಮಾಡಬೇಕು? ಅಪೀಲ್ ಯುವರ್ ಚಾನಲ್ಸ್ ಮಾನಿಟೈಸೇಷನ್ ಸಸ್ಪೆನ್ಷನ್. ಓನ್ಲಿ ಸಬ್ಮಿಟ್ ಆ್ಯನ್ ಅಪೀಲ್ ಇಫ್ ಯು ಬಿಲೀವ್ ದಟ್ ಯು ಡೂ ಮೇಡ್ ಎ ಮಿಸ್ಟೇಕ್. ಅಂದರೆ ನಾನು ತಪ್ಪು ಮಾಡಿಲ್ಲ ಅನ್ನೋದಾದರೆ, ಯೂಟ್ಯೂಬರ್ ತಪ್ಪು ಮಾಡಿದ್ದಾರೆ ಅನ್ನೋದಾದರೆ ಮಾತ್ರ ಅಪೀಲನ್ನು ಮಾಡಬೇಕು. ರಿಮೆಂಬರ್, ಇಫ್ ಯು ಡಿಲೀಟ್ ಮೋರ್ ದ್ಯಾನ್ 3 ವಿಡಿಯೋಸ್ ಆಫ್ಟರ್ ಯುವರ್ ಚಾನಲ್ ಸಸ್ಪೆನ್ಷನ್ ವಿ ವೋಂಟ್ ಬಿ ಏಬಲ್ ಟು ರಿವ್ಯೂ ಯುವರ್ ಅಪೀಲ್. ಅಂದರೆ ನಾವೇನಾದ್ರು ಕೂಡ ಚಾನಲ್ಲು ಈ ರೀತಿ ಬಂದಾಗ 3 ವೀಡಿಯೋಗಳಿಗಿಂತ ಹೆಚ್ಚು ನಾವು ವೀಡಿಯೋಗಳನ್ನು ಡಿಲೀಟ್ ಮಾಡಿದರೂ ಕೂಡ ಅಪೀಲನ್ನು ಅವರು ಅಕ್ಸೆಪ್ಟನ್ನು ಮಾಡೋದಿಲ್ಲ. ವಾಟ್ ಇಫ್ ಐ ನೀಡ್ ಟು ಮೇಕ್ ಸಿಗ್ನಿಫಿಕೆಂಟ್ ಚೇಂಜಸ್ ಟು ಮೈ ಚಾನಲ್ ಲೈಕ್ ಡಿಲೀಟಿಂಗ್ ವೀಡಿಯೋಸ್, ಅದನ್ನು ಹಾಗೆಯೇ ಬಿಟ್ಟಿದೆ. ನೆಕ್ಸ್ಟ್ ಸ್ಟೆಪ್ಸ್ ಯಾವ ರೀತಿ ಮಾಡಬೇಕು? ಕ್ರಿಯೇಟ್ ಎ ವಿಡಿಯೋ ಫಾರ್ ಯುವರ್ ಅಪೀಲ್. ಯಾವ ರೀತಿ ಒಂದು ವೀಡಿಯೋವನ್ನು ಕ್ರಿಯೇಟನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ವೀಡಿಯೋನ ಕ್ರಿಯೇಟ್ ಮಾಡಬೇಕಪ್ಪ ಅಂತೇಳಿದ್ರೆ, ವಿ ನೋ ದಟ್ ದೀಸ್ ವೀಡಿಯೋಸ್ ಟು ಟೇಕ್ ಎ ಲಾಟ್ ಆಫ್ ಎಫರ್ಟ್ ಟು ಪ್ರೊಡ್ಯೂಸ್ ಟು ಹೆಲ್ಪ್ ಮೇಕ್ ಶೂರ್ ದಟ್ ಅವರ್ ಟೀಮ್ ಕೆನ್ ರಿವ್ಯೂ ಯುವರ್ ವಿಡಿಯೋ ಫಾಲೋ ದೀಸ್ ಗೈಡ್ಲೈನ್ಸ್. ಕೆಲವು ಗೈಡ್ಲೈನ್ಸನ್ನು ಕೊಟ್ಟಿದ್ದಾನೆ, ಯಾವ ರೀತಿ ವೀಡಿಯೋಸನ್ನು ಮಾಡಬೇಕು ಅಂತೇಳಿ. ಫಿಲ್ಮ್ ಯುವರ್ ವಿಡಿಯೋ ಇನ್ ಎ ಸಪೋರ್ಟೆಡ್ ಲ್ಯಾಂಗ್ವೇಜಸ್. ಅಂದರೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಆರ್ ಇಂಗ್ಲೀಷಲ್ಲಿ ಮಾತ್ರ ನಾವು ಈ ವಿಡಿಯೋಸನ್ನು ಮಾಡಬೇಕಾಗುತ್ತೆ, ಅಪೀಲ್ ವಿಡಿಯೋನ. ಕೀಪ್ ಯುವರ್ ವಿಡಿಯೋ ಅಂಡರ್ 5 minutes. ಆ ವಿಡಿಯೋ 5 ನಿಮಿಷಕ್ಕಿಂತ ಹೆಚ್ಚಿಗೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಶೋ ಆರ್ ಮೆನ್ಷನ್ ಯುವರ್ ಚಾನಲ್ಸ್ URL ವಿತಿನ್
ದ ಫಸ್ಟ್ 30 ಸೆಕೆಂಡ್ ವಿಡಿಯೋದಲ್ಲಿ ಮೊದಲನೇ 30 ಸೆಕೆಂಡ್ಗಳೇನಿದೆ ಆ 30 ಸೆಕೆಂಡ್ಗಳ ಕಾಲ ಏನಾಗಬೇಕಾಗುತ್ತೆ, ಈ ಒಂದು ಅಪೀಲ್ ವಿಡಿಯೋಗೆ ಸಂಬಂಧಪಟ್ಟಂಥ ಚಾನಲ್ ನೇಮ್ ಏನಿದೆ ಅದು URL ಡಿಸ್ಪ್ಲೇ ಆಗಬೇಕಾಗುತ್ತೆ. ಮೆನ್ಷನ್ ದ ರಿವ್ಯೂವರ್ಸ್ ಫೀಡ್ಬ್ಯಾಕ್ ಆ್ಯಂಡ್ ಟೆಲ್ ಅಸ್ ವೈ ಇಟ್ಸ್ ಮಿಸ್ಟೇಕ್. ಈಗೇನು ಬಂದಿದೆ ಮಿಸ್ಟೇಕು ಅದಕ್ಕೆ ಸಪೋರ್ಟಿವ್ ಇರ್ತಕ್ಕಂಥ ಸ್ಪೀಚನ್ನು ತಾವು ಆ್ಯಡ್ ಮಾಡಬೇಕಾಗುತ್ತೆ. ನಾಟ್ ಯೂಸ್ ಇನ್ಅಥೆಂಟಿಕ್ ಕಂಟೆಂಟ್, ಆಲ್ ವಿಡಿಯೋಸ್ ಆರ್ ಮೇಡ್ ಬೈ ಮೀ, ಐ ಆಲ್ಸೋ ಕ್ರಿಯೇಟ್ ದಿಸ್ ಟೈಪ್ ಅಂತೇಳಿ ತಾವು ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರೊವೈಡ್ ವಿಜುವಲ್ ಎಕ್ಸಾಂಪಲ್ಸ್ ಆಫ್ ಹೌ ಯು ಕ್ರಿಯೇಟ್ ವಿಡಿಯೋಗಳನ್ನ ಯಾವ ರೀತಿ ತಾವು ಕ್ರಿಯೇಟನ್ನು ಮಾಡ್ತಾಯಿದ್ದೀರಾ, ಆಮೇಲೆ ಎಡಿಟನ್ನು ಯಾವ ರೀತಿಯನ್ನು ಮಾಡ್ತಾಯಿದ್ದೀರಾ ಅಂತಕ್ಕಂಥದ್ದನ್ನು ತಾವು ಈ ವಿಡಿಯೋದಲ್ಲಿ ಕೊಡಬೇಕಾಗುತ್ತೆ. ಇದು 5 ಮಿನಿಟ್ಸು ಇರಬೇಕಾಗುತ್ತೆ. ಇನ್ಅಥೆಂಟಿಕ್ ಕಂಟೆಂಟ್ಗೆ ಸಂಬಂಧಪಟ್ಟಂತೆ ಹೌ ಟು ಅಡ್ರೆಸ್ ದಿಸ್ ಫೀಡ್ಬ್ಯಾಕ್, ಗಿವ್ ಎಕ್ಸಾಂಪಲ್ಸ್ ಆಫ್ ಹೌ ಯು ಆ್ಯಡೆಡ್ ಕಮೆಂಟರಿ ಆರ್ ನೆರೇಟಿವ್ ಆಫ್ ಯುವರ್ ವಿಡಿಯೋಸ್, ಶೋ ವಿಡಿಯೋಸ್ ಆನ್ ಯುವರ್ ಚಾನಲ್ ದಟ್ ಆರ್ ನೋಟಿಫೈಡ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ಇದಾದ ನಂತರ ನಾವು ಮಾಡಬೇಕಾಗುತ್ತೆ. ಯಾವಾಗ ಮಾಡಬೇಕು ಇದನ್ನು, ನಮಗೆ ಬಂದಂತಕ್ಕಂಥ ಏನು ಇವರಿಂದ ಮೆಸೇಜ್ ಬಂದಿರುತ್ತೆ ಯೂಟ್ಯೂಬಿಂದ ಬಂದಂಥ ಸಂದರ್ಭದಲ್ಲಿ ಒಂದು 21 ಡೇಸ್ ಟೈಮ್ ಇರುತ್ತೆ. ಸೊ ಆ ಡೇಸ್ ಒಳಗಡೆ ನಾವು ಅಪೀಲನ್ನು ಮಾಡಬೇಕಾಗುತ್ತೆ. ನನಗೆ ಬಂದಿರತಕ್ಕಂಥ ಲಾಸ್ಟ್ ಡೇಟ್ ಫೈನಲ್ ಡೇಟ್ 30 ಮಾರ್ಚ್ 2026 ಒಳಗಡೆ ನಾನು ಮಾಡಬೇಕಾಗುತ್ತೆ ಅಪೀಲನ್ನು ಮಾಡೋದಕ್ಕೆ ಇಲ್ಲಿಗೆ ವಿಡಿಯೋ URL ಅಂತ ಕೊಟ್ಟಿದ್ದಾರೆ. ನಾನು ಏನು ಅಪೀಲ್ ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ, ಆ ಕ್ರಿಯೇಟ್ ಮಾಡಿದಂಥ ವಿಡಿಯೋದ ನಂತರ ನಾನು ಏನು ಮಾಡಬೇಕಾಗುತ್ತೆ, ಆ ವಿಡಿಯೋನ ಅನ್ಲಿಸ್ಟಿಗೆ ಹಾಕಿ ನಾನು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಪ್ರೈವೇಟ್ ಹಾಗೂ ಪಬ್ಲಿಕ್ಕಿಗೆ ಹಾಕಬಾರ್ದು ಅಂತಕ್ಕಂಥದ್ದು. ಅದನ್ನು ನಾವು ಕಾಪಿಯನ್ನು ಮಾಡಿಕೊಂಡು ಇಲ್ಲಿ ವಿಡಿಯೋ URL ಅಪ್ಲೋಡ್ ಮಾಡಿ ಸಬ್ಮಿಟನ್ನು ಮಾಡಿರಿ. ಇದು ಸ್ಟೆಪ್ 1 ಆಗ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾನು ಅಪೀಲ್ ಮಾಡಿದ್ದೀನಿ, ಆದರೂ ಕೂಡ ಏನು ರಿಪ್ಲೈ ಬಂತು, ಏನು ಮಾನಿಟೇಷನ್ ಆನ್ ಆಗಲಿಲ್ಲ ಅನ್ನೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಿದ್ದಾರೆ. ಆಪ್ಷನ್ 2 ಅಂತಕ್ಕಂಥದ್ದು ಎಡಿಟ್ ಯುವರ್ ಚಾನಲ್ ಆ್ಯಂಡ್ ರೀಅಪ್ಲೈ, ಅಂದರೆ ಚಾನಲನ್ನು ಎಡಿಟ್ ಮಾಡಿ ಮತ್ತೆ ಹೊಸದಾಗಿ ನಾವು ಮಾನಿಟೇಷನ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ರಿವ್ಯೂ ಅವರ್ ಫೀಡ್ಬ್ಯಾಕ್ ದೆನ್ ಮೇಕ್ ಚೇಂಜಸ್ ಟು ಯುವರ್ ಚಾನಲ್. ಅವರು ರಿವ್ಯೂವನ್ನು ಮಾಡಿದರೆ ಕೆಲವೊಂದನ್ನು ತಾವು ಚೇಂಜಸ್ಸನ್ನು ಮಾಡಬೇಕು ಚಾನಲಲ್ಲಿ ಅಂತೇಳಿ. ಚೇಂಜಸ್ ಕ್ಯಾನ್ ಇನ್ಕ್ಲೂಡ್ ಎಡಿಟಿಂಗ್ ಆರ್ ಡಿಲೀಟಿಂಗ್ ವೀಡಿಯೋಸ್ ಆ್ಯಂಡ್ ಅಪ್ಡೇಟೆಡ್ ವೀಡಿಯೋಸ್ ಡೀಟೇಲ್ಸ್. ಹೊಸದಾಗಿ ಆಗ್ತಕ್ಕಂಥ ವೀಡಿಯೋಸ್ಗಳು, ಈ ಹಿಂದೆ ಆಗಿರ್ತಕ್ಕಂಥ ವೀಡಿಯೋಸ್ಗಳು ಅದನ್ನು ಎಡಿಟ್ ಮಾಡ್ತಕ್ಕಂಥದ್ದು, ಡಿಲೀಟನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯು ಕ್ಯಾನ್ ರೀಅಪ್ಲೈ ಸ್ಟಾರ್ಟಿಂಗ್ ಫ್ರಮ್ 7th June 2026. ಇದು ನನಗೆ ಕೊಟ್ಟಿರ್ತಕ್ಕಂಥದ್ದು 3 ತಿಂಗಳ 90 ಡೇಸ್ ಅವಕಾಶವನ್ನು ಕೊಟ್ಟಿದ್ದಾರೆ. ನನಗೆ ಅಪೀಲ್ ಬಂದಿರತಕ್ಕಂಥದ್ದು ಮಾರ್ಚ್ ಫಸ್ಟ್ ವೀಕಲ್ಲಿ. ಸೊ ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮಾರ್ಚ್ 6ನೇ ತಾರೀಕು ನನಗೆ ಅಪೀಲ್ ಬಂದಿದೆ. ಆ್ಯಸ್ ಲಾಂಗ್ ಆ್ಯಸ್ ಯುವರ್ ಚಾನಲ್ ಮೀಟ್ ದ ಫಾಲೋಯಿಂಗ್ ರಿಕ್ವೈರ್ಮೆಂಟ್ಸ್, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ನೆಕ್ಸ್ಟು ಇದರಲ್ಲಿ ಕೊಡ್ತಾ ಹೋಗ್ತಾರೆ. ಅಂದರೆ ಫಸ್ಟ್ ಸ್ಟೆಪ್ 1 ಸಕ್ಸಸ್ ಆಗಲಿಲ್ಲ ಅಂದರೆ ಸ್ಟೆಪ್ 2ಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು. ಒಟ್ಟಾರೆ ಸ್ನೇಹಿತರೆ ಇದು ತುಂಬ ರಿಸ್ಕ್ ಕೆಲಸ. ಆದರೂ ಕೂಡ ನಾವು ಚಾನಲನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಮಿಸ್ಟೇಕನ್ನು ಮಾಡಬಾರ್ದಾಯಿತು. ಸೊ ಮಾಡಿದಾಗ ಏನಾಗುತ್ತೆ, ಈ ರೀತಿ ನಮಗೆ ಯೂಟ್ಯೂಬಿಂದ ಮೇಲ್ ಬರುತ್ತೆ. ಅದಕ್ಕೆ ನಾವು ಸಪೋರ್ಟು ಡಾಕ್ಯುಮೆಂಟ್ಸನ್ನು, ವೀಡಿಯೋಸನ್ನು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಸೊ ನಾನು ಕೂಡ ಭಾಳ ಡಿಪ್ರೆಷನ್ ಆಗಿದ್ದೆ, ಏನಪ್ಪ ಮಾಡೋದು, ಚಾನಲ್ಲು ಇಷ್ಟು ದಿವಸ ಆಯಿತು, ಹೀಗೆ 30.9K ಸಬ್ಸ್ಕ್ರೈಬರ್ಸ್ ಇದ್ದಾರೆ, 3.2K ವೀಡಿಯೋಸನ್ನು ಅಪ್ಲೋಡನ್ನು ಮಾಡಿದ್ದೀನಿ. ನಂಬರ್ ಆಫ್ ವೀಡಿಯೋಸನ್ನು ಓನ್ ಎಫರ್ಟಲ್ಲಿ ಕ್ರಿಯೇಟನ್ನು ಮಾಡಿದ್ದೀನಿ. ಸೊ ಒಂದು ಗುಡ್ ಪ್ಲಾಟ್ಫಾರ್ಮಲ್ಲಿ ಈ ರೀತಿ ಆಯ್ತಲ್ಲ ಅಂತೇಳಿ ತುಂಬಾ ಡಿಫ್ರೆನ್ಸು ಫ್ರಮ್ 2 ಡೇಸ್, ತುಂಬ 2 ದಿವಸ ಭಾಳ ಡಿಪ್ರೆಷನ್ ಆಗಿದ್ದೆ. ಅದರಲ್ಲೂ ಕೂಡ ಮೊದಲನೇ ದಿವಸ ವೀಡಿಯೋ ನೋಡಾದ್ಮೇಲೆ 6 o'clock 7 o'clockಗೆ ನಾನು ವೀಡಿಯೋನ ನೋಡಾದ್ಮೇಲೆ ಹೊತ್ತು ನಿದ್ದೆನೇ ಮಾಡಲಿಲ್ಲ. ಸುಮಾರು ವೀಡಿಯೋಸ್ಗಳನ್ನ ಯೂಟ್ಯೂಬರ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಲೋಡನ್ನು ಮಾಡಿದರೆ ಯೂಟ್ಯೂಬರ್ಸು ಇನ್ಅಥೆಂಟಿಕ್ ಕಂಟೆಂಟಿಗೆ ಸುಮಾರು ವೀಡಿಯೋಸ್ಗಳನ್ನ ರೀಪ್ಲೇ ಸುಮಾರು ಒಂದು 5-6 ಸಲ ಯೋಚನೆಯನ್ನು ಮಾಡ್ತಾ ಒಂದು 3 days or 6 days ಗ್ಯಾಪನ್ನು ಬಿಟ್ಟು, ಸೊ ನಾನೇ ಈಗ ಓನಾಗಿ ಇನ್ಅಥೆಂಟಿಕ್ ಕಂಟೆಂಟ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋವನ್ನು ಕ್ರಿಯೇಟನ್ನು ಮಾಡಿದ್ದೀನಿ. ಈ ವಿಡಿಯೋನ ನಿಮಗೆ ಮಾಡ್ತಿರ್ತಕ್ಕಂಥ ಉದ್ದೇಶ ಇಷ್ಟೇ. ನನ್ನ ರೀತಿ ನಿಮಗೂ ತುಂಬ ಜನಕ್ಕೆ ಈ ರೀತಿ ಡಿಪ್ರೆಷನ್ ಆಗಿರುತ್ತೆ. ಯಾರೂ ಕೂಡ ಡಿಪ್ರೆಷನ್ಗೆ ಒಳಗಾಗಬೇಡಿ. ಆಗೋದನ್ನು ಯಾರೂ ಕೂಡ ತಪ್ಪಿಸೋದಕ್ಕೆ ಆಗೋದಿಲ್ಲ. ಬೈ ಮಿಸ್ಟೇಕ್ ನಮ್ಮಿಂದ ಏನಾದರೂ ಕೂಡ ತಪ್ಪಾಗಿದ್ದರೆ ಅದನ್ನು ತಿದ್ಕೋಬೇಕು. ಮುಂದೆ ಆ ರೀತಿ ಆಗದ ರೀತಿಯಲ್ಲಿ ಎಚ್ಚರಿಕೆಯಿಂದ ನಾವು ನೋಡ್ಕೋಬೇಕು. ಕಾರಣ ಯಾಕೆ ಅಂತೇಳಿದರೆ ಇಟ್ ಈಸ್ ದ ವರ್ಲ್ಡ್ ವೈಡ್ ಫ್ರೀ ಪ್ಲಾಟ್ಫಾರ್ಮ್ ಆಫ್ ಅವರ್ ಏಬಲ್ ಟು ಅಪ್ಲೋಡ್ ಅವರ್ ವೀಡಿಯೋಸ್ ಅಂತಕ್ಕಂಥದ್ದು. ಸೊ ಆ ಕಾರಣದ ಹಿನ್ನೆಲೆಯಲ್ಲಿ ನಾವು ಇದನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಏನೇ ಇರಲಿ, ಸೊ ನಾನು ನನ್ನ ಅಪೀಲ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಅಪೀಲ್ ವಿಡಿಯೋನ ಅಪ್ಲೋಡನ್ನು ಮಾಡ್ತಾಯಿದ್ದೀನಿ. ಸೊ ಮುಂದೆ ಅಪೀಲ್ ವಿಡಿಯೋ ನಂತರ ಏನೆಲ್ಲ ಬೆಳವಣಿಗೆಗಳು ಆದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಎಲ್ಲರೂ ಕೂಡ ನಮಸ್ತೆ, ಧನ್ಯವಾದಗಳು.